ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಪ್ರಮೋದ್ ಮುತ್ತಪ್ಪ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ನೆಲುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗುಂಡಿಯ ನಿವಾಸಿಗಳು ಕಣ್ಣೀರು ಮೌನ ವಹಿಸಿದ ಗ್ರಾಮ ಪಂಚಾಯಿತಿ. ಕೋಟಮಂಗಲೂರು ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೈಗಾರಿಕೋದ್ಯಮಿಗಳ ಸಹಕಾರ ಸಂಘದ ವತಿಯಿಂದ ಸಾಧನ ಸಲಕರಣೆ ವಿತರಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಪ್ರಮೋದ್ ಮುತ್ತಪ್ಪರವರು, ಸದಸ್ಯರುಗಳಾಗಿ ಶಾಜಿ, ಸಂಗೀತ, ಕಿರಣ್ ಇವರುಗಳು ಶಾಸಕರಾದ ಡಾಕ್ಟರ್ ಮಂಟಲ್ಗೌಡರವರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಕುಶಾಲನಗರ ತಾಲೂಕಿನ 7 ಜನ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಪ್ರಮೋದ್ ಮುತ್ತಪ್ಪರವರು ಹಾಗೂ ಸದಸ್ಯರುಗಳಾಗಿ ವಿಎಸ್ ಶಾಜಿ, ಸಂಗೀತ, ಕೆಆರ್ ಕಿರಣ್ ಕುಮಾರ್ ಇವರುಗಳು ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ನಂತರ ತಮ್ಮ ಅಧಿಕಾರ ವಹಿಸಿಕೊಂಡರು. ನಂತರ ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಉದ್ಘಾಟನೆಯನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಮಂಟಲ್ಗೌಡರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭ ಮಾತನಾಡಿ, ಜನಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅಧಿಕಾರ ವಹಿಸಿಕೊಡುವಂತಹ ನಾಯಕರುಗಳು ಕಾರ್ಯನಿರ್ವಹಿಸಬೇಕು. ಜನಸಾಮಾನ್ಯರ ಕೆಲಸ ಕಾರ್ಯಗಳು ಅತಿ ವೇಗವಾಗಿ ಮಾಡಿಕೊಡಬೇಕು. ಜನರಿಗೆ ಹಾಗೂ ಬಡವರಿಗೆ ಹಾಗೂ ಅಧಿಕಾರಿಗಳಿಗೆ ದಬ್ಬಾಳಿಕೆ ರೀತಿಯಲ್ಲಿ ನಡೆದುಕೊಳ್ಳದಂತೆ ತಿಳಿಸಿದರು. ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಧರ್ಮಜ್ಜ ಮುತ್ತಪ್ಪರವರು ವಹಿಸಿದರು. ಇದೇ ಸಂದರ್ಭ ಮಾತನಾಡಿ, ಕುಶಾಲನಗರ ಪಟ್ಟಣವು ಅತಿ ವೇಗವಾಗಿ ಬೆಳೆಯುತ್ತಿರುವುದು ಹಲವು ಪ್ರಮುಖ ಯೋಜನೆಗಳಲ್ಲಿ ಇಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು, ಇದನ್ನು ಸುಸೂತ್ರವಾಗಿ ನಿರ್ವಹಿಸುವ ಸಮರ್ಪಕವಾಗಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್, ನೂತನ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಸದಸ್ಯರುಗಳಾದ ಕಿರಣ್, ಸಂಗೀತ್, ಶಾಜಿ ಸೇರಿದಂತೆ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ, ತಹಶೀಲ್ದಾರಾದ ಕಿರಣ್, ಜೆ ಗೌರಯ್ಯ, ಪುರಸಭೆಯ ಮುಖ್ಯ ಅಧಿಕಾರಿ ಕೃಷ್ಣ ಪ್ರಸಾದ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಿದ್ಧಿ ವಿನಾಯಕ ಸಲಹು ಗಣೇಶ, ವಿದ್ಯಾಧಿಪತಿ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಹಾಗೂ ನಮ್ಮ ಪಾರ್ಟಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರ, ಕೆಲವು ಜನಪ್ರತಿನಿಧಿಗಳಿಗ ಒಂದು ರೀತಿಯಲ್ಲಿ ಗುರುತಿಸಂತ ಕಾರ್ಯಕ್ರಮ ನೀವು ಹೇಳಿದಂಗೆ ಪಾರ್ಟಿಯವ್ರಿಗೆ ಕೆಲಸ ಮಾಡೋರಿಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಚುನಾಯಿತ ಪ್ರತಿನಿಧಿಯಾಗಿ ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಂತವ್ರಿಗೆ ಒಂದು ಅವಕಾಶ. ಹೌದು, ನೀವು ಹೇಳ್ದಂಗೆ ಒಂದು ಕುರ್ಚಿ ತುಂಬಾ ಜನ ಕೂರಕ್ಕಾಗೋದಿಲ್ಲ, ಒಬ್ಬರೇ ಕೂರೋದು, ಅದು ಕುರ್ಚಿ ಪರ್ಮನೆಂಟ್ ಆಗೋದು ಇರೋದಿಲ್ಲ. ಇದೇ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಯಾರ್ಯಾರು ಆ ಕುರ್ಚಿಗಳಂತ ಅಧಿಕಾರ ಕೂರ್ತಿರ್ತಕ್ಕ ಸಂದರ್ಭದಲ್ಲಿ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು, ನೀವು ಹೇಳ್ದಂಗೆ ಯಾರ್ಯಾರು ಆ ಕುರ್ಚಿ ಆಕಾಂಕ್ಷಿಗಳು ಇದ್ದಿರಂತ ಸಂದರ್ಭದಲ್ಲಿ ಅವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಈ ಯೋಜನಾ ಪ್ರಾಧಿಕಾರ ಕೆಲಸನ ನೀವು 4 ಜನ ಒಗ್ಗಟ್ಟಾಗಿ ಸೇರ್ಕೊಂಡು ಒಂದು ಟೀಮ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೀವು ಹೇಳ್ದಂಗೆ ನೀವು ಅವರು ದಾರಿ ತಪ್ಪಿಸ್ಬೇಡ್ದು ಮೇಡಮ್, ಅವರು ನೀವು ದಾರಿ ತಪ್ಪಿಸಕ್ಕೆ ಅವಕಾಶ ಮಾಡ್ಕೊಡ್ರಿ. ಯಾಕಂತಂದ್ರೆ ಇದು ಹಲವಾರು ವರ್ಷದಲ್ಲಿ ಒಂದೊಂದು ಸ್ವಲ್ಪ ನೆಗೆಟಿವ್ ಪಬ್ಲಿಸಿಟಿ ಬಂದಿದೆ. ಮೊನ್ನೆ ಪರಿಸ್ಥಿತಿ ಎಲ್ಲ ನನಗೆ ನಾವು ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ನಾವು ಅಧಿಕಾರ ಸಿಕ್ಕಾಗ ಹೌದು, ಕೆಲವು ಟೈಮಲ್ಲಿ ನಾವು ದುರಂಕದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಬೇಸರ ಆಗಂತ ಕೆಲಸ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿರಂಗೆ ಈ 4 ಜನ ನಾನು 2021ನೇ ಇಸ್ವಿಯಿಂದ, ಕೆಲವು ಜನ ಮುಂಚೆಯಿಂದ ಪರಿಚಯ, ಮಾತ್ರ ಕೆಲವು ಜನ 21ನೇ ಇಸ್ವಿಯಿಂದ ನಾನು ಪರಿಚಯ ಇರೋದ್ರಿಂದ ಇವ್ರು 4 ಜನನು ಕತ್ಬಗ್ಸ್ ಕೆಲಸ ಮಾಡೋರು ಅಂತ ನನಗೆ ಗೊತ್ತಿರಂಗೆ. ಯಾರು ದುರಂಕಾರದಲ್ಲಿ ಬಾರೋ ಹೋಗುವಂತ ಆ ಮಟ್ಟಕ್ಕೆ ಇಲ್ಲಿಗಂಟ ನಾನು ನೋಡಿಲ್ಲ. ಇನ್ನು ಮುಂದೆ ನನಗೆ ಗೊತ್ತಿರಂಗೆ ಇವ್ರು ಯಾಕೆ ಕಾರಣಕ್ಕೂ ಆ ದುರಂಕಾರದಲ್ಲಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಂತ ನನಗೆ ಅಭಿಪ್ರಾಯ ಇದೆ. ನಾನು ಅವ್ರ ಮೇಲೆ ವಿಶ್ವಾಸನೂ ಇದೆ. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೂ ಅಷ್ಟೇ ಸಾಥ್ ಕೊಡಬೇಕು ಅಂತ ನಿಮ್ಗೆ ಜವಾಬ್ದಾರಿ ಇದೆ.
ಮೇಡಮ್ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಕೆಲವು ಲಾಸ್ಟ್ ವೀಕಲ್ಲಿ ಮಾಧ್ಯಮ ಮುಖಾಂತರ ನಮ್ಮ ಸ್ನೇಹಿತರುಗಳು ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯ ಚಟುವಟಿಕೆ ನಡೀತು. ಆಫೀಸಲ್ಲಿ ಬರೋಂಥವ್ರ ಜನಕ್ಕೆ ದಯವಿಟ್ಟು ಗೌರವ ಅಂತ ಕೊಟ್ಟು ಮಾತಾಡ್ಸತ್ತು, ಅವ್ರಿಗೆ ವಿಶ್ವಾಸ ಇಟ್ಕೊಂಡು ಅವ್ರ ಕೆಲಸ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಾನೂನು ರೀತಿಯಲ್ಲಿ ಏನೈತೆ ನಾವು ಕೆಲಸ ಮಾಡಿ. ನಮ್ಮ ನೂತನ ಸದಸ್ಯರಿಗೂ ಹೇಳಕ್ ಇಷ್ಟಪಡ್ತೀನಿ, ನೀವು ಕಾನೂನು ರೀತಿಯಲ್ಲಿ ಕೆಲಸ ಮಾಡೋಕ್ಕಿಂತ ಯಾಕೆ ಕಾರಣಕ್ಕೂ ನನ್ನ ಸ್ನೇಹಿತರಾಗಿದ್ರು, ನಿಮ್ ಸ್ನೇಹಿತರಾಗಿದ್ರು, ಅಧಿಕಾರಿಗಳ ಸ್ನೇಹಿತರಾಗಿದ್ರು ಕಾನೂನು ಚೌಕಟ್ಟು ಮಿತಿಮೀರಿ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ನಾನು ನಿಮಗೆ ನೇರವಾಗಿ ನನ್ನಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಯಾಕಂತಂದ್ರೆ ಒಂದು ಕೆಟ್ಟ ಹೆಸರಲ್ಲಿ ಇಡೀ ವ್ಯವಸ್ಥೆನೇ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಲಿ ನನ್ಗೆ ಗೊತ್ತಿರಂಗೆ ರಾಜಕೀಯದಲ್ಲಿ ಬರುವಂತವ್ರು ಯಾರು ದುಡ್ಡು ಮಾಡ್ಕೊಳ್ಳೋಕೆ ಇರ್ಬೋದು, ಇಲ್ಲಾಂದ್ರೆ ಅವ್ಯವಹಾರ ಮಾಡ್ಕೊಳ್ಳೋಕೆ ಯಾರು ಬರೋದಿಲ್ಲ, ಜನ ಸೇವೆ ಮಾಡೋಕ್ಕೆ ಬಂದಿರ್ತಾರೆ. ಈ ಯೋಜನಾ ಪ್ರಾಧಿಕಾರಿ ಮುಖಾಂತರ ಹಲವಾರು ಜನಕ್ಕೆ ನೀವು ಹೇಳಿದಂಗೆ ಕುಶಾಲನಗರದಲ್ಲಿ ಎಷ್ಟು ಸಮಸ್ಯೆ ಆಯ್ತಾ ಅಂತ ನಿಮ್ಗೆ ಗೊತ್ತಿದೆ. ಯಾವ ರೀತಿ ಹೇಳಿ, ಬಡಾವಣೆಗಳು ಎಲ್ಲೆಲ್ಲಿ ಇಲ್ಲಿಗಲ್ ಬಡಾವಣೆಗಳು ಎಲ್ಲೆಲ್ಲೇ ಕೊಟ್ಟಿದ್ರು, ಅರ್ಧ ಈ ನಮ್ಮಲ್ಲಿ ಹೆಂಗೆ ಸ್ಯಾಂಕ್ಷನ್ ಮಾಡೋದು ಅಂತ ದೇವರಿಗೆ ಕೇಳಬೇಕಾಗುತ್ತೆ. ದಯವಿಟ್ಟು ಆ ತರ ಮುಂದೆ ಕೆಲಸ ಮಾಡಬಾರ್ದು. ಕಾರ್ಯಕರ್ತರಿಗೆ ಗುರುತಿಸಿ ಕೊಡುವಂತ ವಿಶೇಷ ಅಧಿಕಾರಿಗಳಲ್ಲಿ ಈ ನಾಮನಿರ್ದೇಶನ ಅಧಿಕಾರಿಗಳು ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಕುಶಾಲನಗರ ಈ ನಗರಕ್ಕೆ ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸತತವಾಗಿ 3 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಂತ ಪ್ರಮೋದ್ ಮುತ್ತಪ್ಪ ಅವರಿಗೆ ಪಕ್ಷ ಹಾಗೂ ಶಾಸಕರು, ಇಲ್ಲಿ ಪಕ್ಷ ಅವರ ಪಕ್ಷದಾದಂತಹ ಅಧ್ಯಕ್ಷರುಗಳಿಗೆ ಮತ್ತು ಪಕ್ಷಕ್ಕೆ ದುಡಿದಂತವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸುವಂತ ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಪ್ರಮೋದ್ ಮುತ್ತಪ್ಪ ಮತ್ತು ಇತರ ನಾಮನಿರ್ದೇಶಕರು ಕಜಿ ಅವರು ಸಾಧಾರಣ ಒಂದು 30-40 ವರ್ಷದಿಂದ ಅವರು ಕಾಂಗ್ರೆಸ್ ಬಿಟ್ಟು ಆಚೆ ಕೆಲಸ ಮಾಡೋರಲ್ಲ. ಹಾಗೆ ನಮ್ಮ ಕಿರಣ್ ಯೂತ್ ಕಾಂಗ್ರೆಸ್ ಇಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಂಗೀತ ಅವರು ಮುಳಸೋಗೆ ಗ್ರಾಮ ಪಂಚಾಯತ್ ಇತ್ತೀಚೆಗೆ ಕುಶಾಲನಗರ ಕ್ಷೇತ್ರದ ಸದಸ್ಯರಾಗಿ ಬಂದಿದ್ದಾರೆ. ಇಷ್ಟು ಇವತ್ತಿನ ವಿಸ್ತಾರ. ಹಾಗೂ ಮಾಜಿ ಅಧ್ಯಕ್ಷ ಈ ಯೋಜನಾ ಪ್ರಾಧಿಕಾರಕ್ಕೆ ಅಂತ ಹೇಳುವಂತ ವಿಚಾರದಲ್ಲಿ ಮೊದಲನೇದಾಗಿ ಈ ಕೂಡ ಅನ್ನೋ ಶಬ್ದ ಇದು ಕುಶಾಲನಗರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ, ಇದು ಕುಶಾಲನಗರ ಯೋಜನಾ ಪ್ರಾಧಿಕಾರ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೂ ಯೋಜನಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿದ್ರೆ ಅದು ಅವರಿಗೆ ಜಾಗಗಳನ್ನ ತಕೊಂಡು ಲೇಔಟ್ ಮಾಡಿ ಅವರಾಗೆ ಜನರಿಗೆ ಕೊಡುವಂತ ಒಂದು ವ್ಯವಸ್ಥೆ ಇರ್ತದೆ. ಅದು ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಮಾತ್ರ ಇದೆ. ಇದು ಬರೀ ಪ್ಲಾನಿಂಗ್ ಅಥಾರಿಟಿ, ಒಂದು ಯೋಜನಾ ಪ್ರಾಧಿಕಾರ ಅಂತ ಹೇಳಿದ್ರೆ ಇದರ ಅಧಿಕಾರ ವ್ಯಾಪ್ತಿ ಕನ್ವರ್ಷನ್ ಬರುವಂತ ಲೇಔಟ್ಗಳು 20 ಸೆಂಟ್ಗಿಂತ ಮೇಲಿರಬೇಕು. ಯಾವುದೇ ಮನೆಯ ಪ್ಲಾನಿಂಗ್ ಏನು ಇರ್ಬೋದು ಈ ಸದಸ್ಯರಿಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಬರೋದಿಲ್ಲ ಅದು. ಯಾಕಂದ್ರೆ ಜನರ ಮನಸ್ಸಲ್ಲಿ ಒಂದು ಪ್ರತಿಯೊಂದು ಕೂಡ ಅವರ ಕಂಟ್ರೋಲ್ ಇರ್ತದೆ ಅನ್ನೋ ಒಂದು ತಪ್ಪು ಭಾವನೆಗೆ ಆ ತರ ಕೂಡ ಸದಸ್ಯರು ಅಧ್ಯಕ್ಷರ ಕೈ ಅದು ಇರೋದಿಲ್ಲ ಕೈ ಕಂಟ್ರೋಲ್ಗೆ. ಅದೇನಿದ್ರು ನಮ್ಮ ಸಹಕಾರಿ ಕಾರ್ಯದರ್ಶಿ ಅವ್ರು ಮಾಡ್ತಾ ಇರ್ತಾರೆ. ಸೊ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇರುವಂತ ಪವರ್ಸ್ ಯಾವುದೇ ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಇಲ್ಲ. ಇದು ಮೊದಲನೇ ವಿಚಾರ. ವೈವಿಧ್ಯಮಯ ನಗರಿ, ಇದು ನಾವು ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೀವಿ, ಶೈಕ್ಷಣಿಕ ನಗರಿ ಅಂತ ಹೇಳ್ತೀವಿ, ಕೊಡಗಿನ ಹೆಬ್ಬಾಗಿಲು ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಪ್ರವಾಸೋದ್ಯಮ ದೃಷ್ಟಿಯಿಂದ, ಔದ್ಯೋಗಿಕ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ ಇದೊಂದು ಸರ್ವತೋಮುಖ ಏಳಿಗೆ ಕಾಣ್ತಿರುವಂತ ನಗರ. ಎಲ್ಲಿ ಉದ್ಯೋಗಕ್ಕೆ ಅವಕಾಶ ಇದೆ, ಎಲ್ಲಿ ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ, ಎಲ್ಲಿ ಶೈಕ್ಷಣಿಕವಾಗಿ ಹೆಚ್ಚು ವಿಪುಲವಾದ ಅವಕಾಶಗಳು ನಾಗರಿಕರು ದೊರೆಯುತ್ತೋ ಆ ನಗರ ಉನ್ನತವಾಗಿ ಬೆಳೆಯಲಿಕ್ಕೆ ಇರುವಂತ ಅವಕಾಶಗಳಿದೆ. ಸೊ ಇದೆಲ್ಲವೂ ಕೂಡ ಅಡಿಪಾಯ ಹಾಕಿದಂತ ನಮ್ಮಲ್ಲಿ ಶೈಕ್ಷಣಿಕ ಅನೇಕ ನಮ್ಮ ಸಂಸ್ಥೆಗಳನ್ನ ನೋಡ್ಬೋದು. ಇಂಜಿನಿಯರಿಂಗ್ ಕಾಲೇಜ್ ಹಿಡಿದು DN ಹಿಡಿದು ನಮ್ಮಲ್ಲಿ 8 ಪ್ರಥಮ ದರ್ಜೆ ಕಾಲೇಜ್ ಇದೆ, 12-13 PU ಕಾಲೇಜ್ ಇದೆ. ಎಷ್ಟು ಹಾಸ್ಟೆಲ್, ಅದು ಪೂರಕವಾದ ಹಾಸ್ಟೆಲ್ಗಳ ಸೌಲಭ್ಯ. ಹಾಗಾಗಿ ಇದೊಂದು ಅನೇಕ ಚಟುವಟಿಕೆಗಳನ್ನ ಅನೇಕ ಉಪನ್ಯಾಸಕ ವೃಂದದವರನ್ನ, ಅನೇಕ ಬುದ್ಧಿವಂತರನ್ನ ಬೌದ್ಧಿಕವಾಗಿ ಈ ನಗರವನ್ನ ತನ್ಮೂಲಕ ಶ್ರೀಮಂತಗೊಳಿಸುವಂತ ನಗರ. ಅನೇಕ ಚಟುವಟಿಕೆಗಳು ಬೇರೆ ಬೇರೆ ಸಂಘಟನೆಗಳನ್ನ ನಿರಂತರವಾಗಿ ಆಗ್ತಾ ಇದೆ. ವೈವಿಧ್ಯವಾದ ನಗರ ನಮ್ಮ ಕುಶಾಲನಗರ. ಸೊ ಈ ನಗರಕ್ಕೆ ಕಾಯಕಲ್ಪ ಕೊಡಬೇಕು, ಈ ನಗರವನ್ನ ಒಂದು ತಾಲೂಕು ಕೇಂದ್ರ ಮಾಡಬೇಕು, ಈ ನಗರಕ್ಕೆ ಎಲ್ಲವೂ ಬೇಕು ಅಂತ ಹೇಳುವ ಮಂದಿ ನಾವು ಅಷ್ಟು ಮಂದಿ ಇದ್ದೇವೆ. ನಮಗೆ ಹೊಟ್ಟೆ ಹಸಿವು, ಹೊಟ್ಟೆ ಬಾಕಟ ಎಲ್ಲವೂ ನಮಗೆ ಬೇಕು, ಕುಶಾಲನಗರಕ್ಕೆ ಬೇಕು. ಮಂತರಗೌಡರು ಕೂಡ ನಾವು ಹಾಗೆ ಕೇಳ್ತೇವೆ, ಯಾಕೆ ಕುಶಾಲನಗರಕ್ಕೆ ಎಲ್ಲವೂ ಬೇಕು ಅಂತ. ಸೊ ಅವರು ಪೂರಕವಾಗಿ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಒಂದು ಇಂದಿರಾ ಕ್ಯಾಂಟೀನ್ ಆಗಿದೆ, ನಮ್ಮ ಕ್ಲಿನಿಕ್ ಒಂದು ಆರಂಭ ಆಗಿದೆ. ಏನು ನೆನೆಗುದಿಗೆ ಬಿತ್ತು ಪಕ್ಕದಲ್ಲಿ ಅದನ್ನು ತಕ್ಷಣ ಆರಂಭ ಮಾಡಲಿಕ್ಕೆ ಒಳಾಂಗಣ
ಅಗತ್ಯ ಇರುವಂತಹ ಎಲ್ಲ ಸೌಕರ್ಯಗಳು ಒದಗಿಸಿ ಅದನ್ನು ತಕ್ಷಣ ಉದ್ಘಾಟನೆ ಮಾಡಲಿಕ್ಕೆ ಅಗತ್ಯ ಇರುವಂತಹ 1 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದಾಗಲಿ, ನಮ್ಮ ಆರಂಗ್ಯ ಕೆಳ ಸೇತುವೆಯನ್ನು ಉನ್ನತೀಕರಣಗೊಳಿಸಿದಾಗಲಿ ಮತ್ತು ಅನೇಕ ರಸ್ತೆಗಳನ್ನು ಅಲ್ಲಿ ಮಾಡಿದ್ರಾಗಲಿ, ನಮ್ಮ ಡಯಾಲಿಸಿಸ್ ಕೇಂದ್ರವನ್ನು ತಕ್ಷಣಕ್ಕೆ ಆರಂಭ ಮಾಡಿ ಅದರ ಪ್ರಯೋಜನವನ್ನು ಸಹ 100 ಮಂದಿ ಪಡೆಯುವಂಥದ್ದಾಗಲಿ. ಈಗಾಗಲೇ ಅಕ್ವಾ ಸೆಂಟರ್ ಅಂದರೆ ನೀವು ಮತ್ಸ್ಯಾಲಯವನ್ನು ಬಹುಶಃ ಈ ಸುತ್ತಮುತ್ತ ಎಲ್ಲೂ ಇಲ್ಲ, ಒಂದು ಖಾಸಗಿಯಾಗಿ ಮೈಸೂರಿನಲ್ಲಿ ನಿರ್ವಹಣೆ ಮಾಡ್ತಿದೆ. 10 ಕೋಟಿ ಅನುದಾನ ಬಿಡುಗಡೆ ಮಾಡಿದಲ್ಲಿ ಇರ್ಬೋದು. ಸೊ ಈ ರೀತಿ ಈಗಾಗಲೇ 1000 ಮನೆಗಳನ್ನು ಕೂಡ ತಮ್ಮ ಕ್ಷೇತ್ರಕ್ಕೆ ತಂದುಕೊಟ್ಟಿದ್ದಾರೆ. ಹಾಗಾಗಿ ಇದು ಕುಶಾಲನಗರಕ್ಕೊಂದು ಪಾಲು ಹೆಚ್ಚು ಕೊಡಿ ಅಂತೇಳಿ ನಾವು ಮುಂಚೂಣಿಯಲ್ಲಿ ಆಗ್ರಹಿಸಲು ಬಹಳ ಮುಂಚೂಣಿಯಲ್ಲಿ ನಾವು ಸ್ಥಳೀಯ ನಾಯಕರುಗಳಿದ್ದೇವೆ. ಹಾಗಾಗಿ ಇಲ್ಲಿ ಕೇವಲ ಅಭಿವೃದ್ಧಿ ಮಾತ್ರ ಅಷ್ಟೇ ಅಲ್ಲ, ಪಕ್ಷದವರು ಕೂಡ ಒಂದಷ್ಟು ಐಕ್ಯತೆಯನ್ನ, ಅನ್ಯೋನ್ಯತೆಯನ್ನ, ಪ್ರೀತಿಯ ವಾತಾವರಣವನ್ನ, ಎಲ್ಲರೂ ಒಂದಷ್ಟು ಒಗ್ಗಟ್ಟಾಗಿ ಮುಂದುವರಿಯುವಂತಹ ಧೋರಣೆಯ ಮೂಲಕ ಇಲ್ಲಿ ಆರೋಗ್ಯಪೂರ್ಣವಾದ ಕೆಲಸನ ದಯವಿಟ್ಟು ಇಲ್ಲಿ ಸ್ಟಾಪ್ ಮಾಡಿ ಒಳ್ಳೆ ಕೆಲಸನ ಈ ಕುಶಾಲನಗರ ಜನತೆಗೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಿದ್ದೀನಿ, ಇವೆಲ್ಲ ಒಳ್ಳೆ ದುಡ್ಡಿನ ವ್ಯವಸ್ಥೆ, ಮತ್ತೊಂದು ಮನಿ ಮೇಕಿಂಗ್ ಇಸ್ ದೊಡ್ಡ ಅಜೆಂಡಾ ಅಂತ ನಾವು ಯಾವತ್ತೂ ಇಟ್ಕೋಬಾರ್ದು ಪ್ರಮೋದ್. ನಾನು ಖಂಡಿತ ಹೇಳ್ತೀನಿ, ನಾವು ದುಡ್ಡಿಗಾಗಿ ಯಾರು ಬದುಕವರಲ್ಲ. ಆದ್ರೆ ಕೂಡ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಯಾವತ್ತೂ ದೊಡ್ಡದಲ್ಲ. ಖಂಡಿತ ದುಡ್ಡು ಇಲ್ಲ ಆಗುತ್ತೆ, ನಮಗೂ ಗೊತ್ತಿದೆ. ಅದು ವಿಚಾರ ಬೇಡ. ಈಗ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಹಿರಿಯವಳಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ಕಾಂಟ್ರವರ್ಸಿ ಮಾತ್ರ ಬೇಡ. ನಾನು ಹಿರಿಯವಳಾಗಿ ಕಾಂಗ್ರೆಸ್ಗೆ ದುಡ್ದವಳು, ನನ್ನ ಕಿವಿ ಮಾತು ನೀವು ಚಿಕ್ಕವ್ರಿಗೆ ನಾನು ಹೇಳಲೇಬೇಕಾಗುತ್ತೆ ಸಂದರ್ಭದಲ್ಲಿ. ಇರ್ಲಿ ಬಿಡಿ, ದಾರಿನೂ ತಪ್ಪಿಲ್ಲ, ಏನು ತಪ್ಪಿಲ್ಲ. ನಾನು ಹಿರಿಯವಳಾಗಿ ಮಾತಾಡ್ಬೇಕು ಅಂತ ಆಪಾದ ನಮ್ಮ ಸರ್ಕಾರ 25 ವರ್ಷಗಳ ನಂತರ ನಮ್ಮ ಶಾಸಕರು ಗೆದ್ದಿದ್ದಾರೆ. ಇದೇನಂತ ಹೇಳಿದ್ರೆ ಇದು ಒಳ್ಳೇದಾಗಬೇಕು, ಈ ತಾಲೂಕಿಗೆ ಒಳ್ಳೇದಾಗಬೇಕು ಅಂತ 2 ಕಿವಿ ಮಾತನ್ನ ಹೇಳಿದೀನಿ ಅಷ್ಟೇ. ಯಾರು ದುಡ್ಡು ಮಾಡ್ತಾರೆ, ದುಡ್ಡು ಮಾಡೋದು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದು ಆಗ್ಬಾರ್ದು, ಅಜೆಂಡಾ ನಮ್ಮ ಅಜೆಂಡಾ ಆಗ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ರಿಗೂ ಶುಭ ಹಾರೈಸ್ತಾ, ಶಾಸಕರು ಕೂಡ ಬೇಕಾದಷ್ಟು ಯೋಜನೆಗಳನ್ನ ತಂದಿದ್ದಾರೆ, ಹಣ ತಂದಿದ್ದಾರೆ ಸರ್ಕಾರದಲ್ಲಿ. ಅವ್ರ ಜೊತೆಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ. ವೇದಿಕೆ ಮೇಲೆ ಅಧ್ಯಕ್ಷರಾದ ನಮ್ಮ ಧರ್ಮಜ ಉತ್ತಪ್ಪ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಧರ್ಮಜ ಉತ್ತಪ್ಪನವರು ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಮಂತರ್ಗೌಡ ನನಗೆ ಅಧಿಕಾರವನ್ನು ತಂದುಕೊಟ್ಟಿದೆ. ತುಂಬಾ ಸಂತೋಷದ ಸುದ್ದಿ. ಏನಕ್ಕಂತಂದ್ರೆ ನಮ್ಮ ಎದುರುಗಡೆ ಕೂತಿರೋರು ಏನು ಕಾರ್ಯಕರ್ತರು ಅಥವಾ ನನ್ನ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ನಾವು ನಮ್ಮ ಪಕ್ಷಕ್ಕೆ ದುಡುದಲ್ಲಿ ನಾನೊಂದು ಸತತವಾಗಿ 25 ವರ್ಷದಿಂದ ನಾನು ಪಕ್ಷದಲ್ಲಿದ್ದೀನಿ. ಆಗ ನಾನು ನಮ್ಮ ಪಕ್ಷಕ್ಕೆ ಸೇರಿದಾಗ ನಮ್ಮ ಬಿ ಜೆ ಅರುಣ್ ಕುಮಾರ್ ಅವರು, ನಮ್ಮ ಬಿ ಜೆ ಮಂಜುನಾಥ್ ಅವರು ಸಹೋದರರು, ಅವರು ನನ್ನ ಕರ್ಕೊಂಡು ಬಂದು ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ. ಎಲ್ಲಿ ಕುಶಾಲನಗರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ. ಆಗ್ಲಿಂದ ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಮಾಡಿರ್ಬೇಕಾದ್ರೆ ತುಂಬ ವಿರೋಧ ಇತ್ತು ನನಗೆ. ನಮ್ಮ ಈಗ ಯಾರು ತುಂಬ ಸ್ನೇಹಿತರು ಇದ್ದಾರೆ ಅವರೆಲ್ಲ ನನಗೆ ವಿರೋಧ ಮಾಡಿದ್ರು. ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಪಕ್ಷವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಕುಶಾಲನಗರ ಅಭಿವೃದ್ಧಿಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಕ್ರೀಡಾಶಾಲಾ ಆವರಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಸಸಿ ನೆಡುವ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಡಾಕ್ಟರ್ ಮಂತರಗೌಡರು ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ರೀಡಾ ಶಾಲಾ ಆವರಣದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಕುಶಾಲನಗರ ವಲಯ ಮಡಿಕೇರಿ ವಿಭಾಗ ಇವರ ವತಿಯಿಂದ ಸಸಿ ನೆಡುವ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರವರು ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭ ಮಾತನಾಡಿ, ಪ್ರತಿಯೊಬ್ಬರು ಪರಿಸರ ಬೆಳೆಸುವುದರಿಂದ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬಹುದು. ಹಾಗಾಗಿ ಪ್ರತಿ ವಿದ್ಯಾರ್ಥಿಗಳು ಗಿಡ ನೆಡುವುದರ ಜೊತೆಗೆ ಅದರ ಆರೈಕೆಯನ್ನ ಮಾಡುವ ಗುಣವನ್ನ ಹೊಂದಿರಬೇಕು ಎಂದು ಪರಿಸರದ ಬಗ್ಗೆ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ಕಿವಿಮಾತು ಹೇಳಿದರು. ಇದೇ ಸಂದರ್ಭ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಬಿಪಿ ಶಶಿಧರ್, ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯ್ಕ್, ಸದಸ್ಯರಾದ ಫಿಲೋಮಿನಾ, ಪಿಡಿಒ ಅಧಿಕಾರಿ ಸಂತೋಷ್, ಅರಣ್ಯ ಇಲಾಖೆಯ ಡಿಎಫ್ ಭಾಸ್ಕರ್, ಎಸಿಎಫ್ ಗೋಪಾಲ್, ಕುಶಾಲನಗರ ವಲಯ ಅರಣ್ಯ ಅಧಿಕಾರಿ
ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್, ಉಪ ವಲಯ ಅರಣ್ಯಾಧಿಕಾರಿಗಳಾದ ಅನಿಲ್, ಸುಬ್ಬರಾಯ್, ಮಂಜುನಾಥ್ ಸೇರಿದಂತೆ ಕ್ರೀಡಾ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿಮ್ಮೊಂದು ಪ್ರೋಗ್ರಾಮ್ ಏನು ಮಾಡಬೇಕಂದ್ರೆ ಒಂದು ಮನೆಗೆ ನೀವೊಂದು ಮರ ಗಿಡ ತೊಗೊಂಡೋಗಿ ಮನೆಗೆ ಅಲ್ಲಿ ನೆಟ್ಬಿಟ್ಟು ನೀವು ಹೆಂಗೆ ಊಟ ತಿಂಡಿ ಮಾಡ್ತೀವಲ್ಲ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ನೂತನ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕಾರ್ಯಕರ್ತರೊಂದಿಗೆ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕುಶಾಲನಗರ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ನೇಮಕಗೊಂಡಿರುವಂತಹ ಪ್ರಮೋದ್ ಮುತ್ತಪ್ಪ, ಕೆಆರ್ ಕಿರಣ್ ಕುಮಾರ್, ವಿಎಸ್ ಸಾಜಿ ಸಂಗೀತಾ ಇವರುಗಳು ತಮ್ಮ ಕುಟುಂಬಸ್ಥರೊಂದಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹಾಗೂ ಕಾರ್ಯಕರ್ತರುಗಳೊಂದಿಗೆ ಕುಶಾಲನಗರ ಪಟ್ಟಣದ ಇತಿಹಾಸ ಇರುವ ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಗಣಪತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ನಂತರ ಕಾರ್ಯಕರ್ತರು ಪಟ್ಟಣದ ಫೀಲ್ಡ್ ಮಾಸ್ಟರ್ ಕಾರ್ಯಾಪ್ತಿ ವೃತ್ತದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು. ನಂತರ ನಾಯಕರುಗಳು ಹಾಗೂ ಕಾರ್ಯಕರ್ತರು ನೂತನವಾಗಿ ಆಯ್ಕೆಗೊಂಡಿರುವ ಪ್ರಮೋದ್ ಮುತ್ತಪ್ಪರವರಿಗೆ ಹೂವಿನ ಹಾರ ಹಾಕುವ ಮೂಲಕ ಅಭಿನಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕುಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ಉದ್ಯಮಿಗಳ ಸಹಕಾರ ಸಂಘದ ವತಿಯಿಂದ ಸಾಧನ ಸಲಕರಣೆ ವಿತರಣೆಯಿಂದ ಅಧ್ಯಕ್ಷರಾದ ಶರವಣಕುಮಾರ್ ಅವರು ವಿತರಿಸಿದರು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಪ್ರೌಢಶಾಲೆಯಲ್ಲಿ ಶಾಲೆಯ ರಾಮಾನುಜನ್ ಗಣಿತ ಸಂಘದ ಆಶ್ರಯದಲ್ಲಿ ಕುಶಾಲನಗರ ಬ್ರೈನ್ ಅಕಾಡೆಮಿ ವತಿಯಿಂದ ಮಕ್ಕಳಿಗೆ ಆರಂಭಿಸಲಾದ ಅಬಕಾಸ್ ಕಲಿಕಾ ತರಬೇತಿಗೆ ಕುಶಾಲನಗರ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ಅವರು ಚಾಲನೆ ನೀಡಿದರು. ಅಬಕಾಸ್ ತರಬೇತಿ ಪಡೆಯಲಿರುವ ಶಾಲೆಯ 100 ಮಕ್ಕಳಿಗೆ ಕುಶಾಲನಗರ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ಸಹಕಾರ ಸಂಘದ ವತಿಯಿಂದ ಸಾಧನ ಸಲಕರಣೆ ಮತ್ತು ಅಭ್ಯಾಸ ಮಾರ್ಗದರ್ಶಿ ಪುಸ್ತಕವನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಅಬಕಾಸ್ ಕಲಿಕೆಯ ಸಾಧನ ಸಲಕರಣೆ ವಿತರಿಸಿ ಮಾತನಾಡಿದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ಸಹಕಾರ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್, ಬುದ್ಧಿಮತ್ತೆಯ ಅಬಕಾಸ್ ಕಲಿಕೆಯು ಮಕ್ಕಳಲ್ಲಿ ಏಕಾಗ್ರತೆ, ಕ್ರಿಯಾಶೀಲತೆಯೊಂದಿಗೆ ಸೃಜನಶೀಲತೆ ಬೆಳೆಸುವ ಮೂಲಕ ಅವರ ಬುದ್ಧಿಶಕ್ತಿಯನ್ನ ಉದ್ದೀಪನಗೊಳಿಸಲು ತುಂಬಾ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ಅಬಕಾಸ್ ಕಲಿಕೆಯ ತರಬೇತಿಯನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜ್ಞಾನಾಭಿವೃದ್ಧಿ ವೃದ್ಧಿಸಿಕೊಳ್ಳಬೇಕು ಎಂದರು. ತಮ್ಮ ಸಹಕಾರ ಸಂಘದ ವತಿಯಿಂದ ಹಸಿರು ಯೋಜನೆಯಡಿ ಕುಶಾಲನಗರ ಪಟ್ಟಣ ಸೇರಿದಂತೆ ಸುತ್ತಲಿನ ಶಾಲಾ ಕಾಲೇಜುಗಳಲ್ಲಿ 700 ಅರಣ್ಯ ಸಸಿಗಳನ್ನು ನೆಟ್ಟು ಬೆಳೆಸಲಾಗುತ್ತಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕೆ ಸುಸಜ್ಜಿತ ಕಂಪ್ಯೂಟರ್ ಪ್ರಯೋಗಾಲಯವನ್ನು ಆರಂಭಿಸುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಶಾಲಾ ಮುಖ್ಯೋಪಾಧ್ಯಾಯರಾದ ಟಿಜಿ ಪ್ರೇಮ್ ಕುಮಾರ್ ಮಾತನಾಡಿದರು. ಸಂಘದ ನಿರ್ದೇಶಕರಾದ ಎಂಎಂ ಶಾಹಿದ್, ಬಿಸಿ ಅಮೃತ್, ಕೆಪಿ ಶರತ್, ಸುರೇಶ್, ಕೃತಿಕಾ ಪೊನ್ನಪ್ಪ, ಕೀರ್ತಿ, ಲಕ್ಷ್ಮಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಡಿ ಶ್ರೀಜಿತ್, ವ್ಯವಸ್ಥಾಪಕರಾದ ರಾಜು, ಸಿಬ್ಬಂದಿ ವರ್ಗಗಳಾದ ಬೊಳ್ಳಮ್ಮ, ದಾನಿ, ಸೈಜನ್, ಪೀಟರ್ ಇತರರು ಇದ್ದರು. ಅಬಕಾಸ್ ಕಲಿಕಾ ಅಭ್ಯಾಸದ ಸಂಪನ್ಮೂಲ ಶಿಕ್ಷಕಿಯಾದ ಕಲ್ಪನಾ, ಕೆಟಿ ಲಾವಣ್ಯ ಇದ್ದರು. ಅಬಕಾಸ್ ಲೆಕ್ಕ ಪ್ರದರ್ಶನದಲ್ಲಿ ತರಬೇತಿ ನಿರತ ವಿದ್ಯಾರ್ಥಿಗಳಾದ ಲಿಖಿತಾ, ಸೋನು ಮತ್ತು ಆಕಾಂಶ್ ಅಬಕಾಸ್ ಕಲಿಕೆ ಕುರಿತು ಲೆಕ್ಕ ಸಮಸ್ಯೆಯನ್ನು ಬಿಡಿಸಿ ಮೆಚ್ಚುಗೆ ಪಡೆದರು. ಅಬಕಾಸ್ ತರಬೇತಿಯ ಮಹತ್ವ ಕುರಿತು ಶಾಲಾ ಗಣಿತ ಶಿಕ್ಷಕ ಬಿಎನ್ ಸುಜಾತಾ ಮಾಹಿತಿ ನೀಡಿದರು. ಶಿಕ್ಷಕ ಎಂಟಿ ದಯಾನಂದ್ ಪ್ರಕಾಶ್ ವಂದಿಸಿದರು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಈ ಒಂದು ಶಾಲೆಯ ಅಬಕಾಸ್ ತರಬೇತಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಕುಸುಮ ಅವರು ನಮ್ಮ ಸಂಘದ ಸದಸ್ಯರು ಅವ್ರು ಫೋನಲ್ಲಿ ಕೇಳಿಕೊಂಡು ಈ ರೀತಿ ಶಾಲೆ ಮಕ್ಕಳಿಗೆ ಒಂದು ಸ್ಪಾನ್ಸರ್ ಮಾಡಿ ಒಂದಷ್ಟು ಮೆಟೀರಿಯಲ್ಗಳಂದರೆ ಬುಕ್ಸ್ ಮತ್ತು ಇದನ್ನ ಕೊಡಬೇಕು ಅಂತ ಕೇಳ್ಕೊಂಡು ಹಾಗೆ ಆ ಸಬ್ಜೆಕ್ಟ್ನ ನಾನು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಇಟ್ಟು ಒಂದು ಅನುಮೋದನೆ ಪಡ್ಕೊಂಡು ಇವತ್ತು ಬುಕ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನ ಒಂದು ಪುಟ್ಟ ಸಮಾರಂಭ. ಯಾಕೆಂತಂದರೆ ಈ ಅಬ್ಯಾಕಸ್ ಅಂದರೆ ನಮಗೂ ಗೊತ್ತಿಲ್ಲ, ನಾವೆಲ್ಲ ಓದ್ಬೇಕಾದ್ರೆ ಅಬ್ಯಾಕಸ್ ಇಲ್ಲ. ಹಾಗಾಗಿ ನಮಗೂ ತಿಳ್ಕೊಳ್ಳೋ ಒಂದು ಭಾಳ ಒಂದು ಆತುರತೆ ಇತ್ತು. ಈ ಸಮಾರಂಭಕ್ಕೆ ಆಹ್ವಾನಿಸಿದ್ರವೆಲ್ಲವೂ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಶಾಲೆಯ STMC ಅಧ್ಯಕ್ಷರಾದಂಥ ಜವರಯ್ಯನವರೇ, ನನ್ನ ಸಹಕಾರ ಸಂಘದ ಎಲ್ಲ ನಿರ್ದೇಶಕ ಇರ್ತದೆ,
ಪ್ರೇಮ್ ಕುಮಾರ್ ಅವರು ನಮ್ಮೆಲ್ಲ ನೆಚ್ಚಿನ ಹೆಡ್ ಮಾಸ್ಟ್ರು. ಪ್ರೇಮ್ ಕುಮಾರ್ ಅವರೇ, ಎಲ್ಲ ಶಿಕ್ಷಕ ಹಾಗೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಅಂತ ಶೈಜನ್ ಪೀಟರ್ ಅವರೇ, ಈ ಅಬಾಕಸ್ ಕಲಿಸಲಿಕ್ಕೆ ನಿಮ್ಮ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಶಾಲೆ ಜೊತೆಗೆ ಕೆಲಸ ನಿರ್ವಹಿಸಿ ಬಂದಿರೋಂಥ ಕುಸುಮಾರ್ ಅವರೇ, ಟೀಚರ್ಗಳೆಲ್ಲ ಮಕ್ಕಳೇ, ನಾವು ಸರ್ಕಾರಿ ಶಾಲೆ ಮಕ್ಕಳೇ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಾದ್ರೆ ಎಷ್ಟು ಮಕ್ಳು ಇದ್ದಿರ್ಬೋದು ಹೇಳಿ ನೋಡೋಣ. ನಾನು ಓದ್ಬೇಕಾದ್ರೆ ಕುಶಾಲನಗರದಲ್ಲಿ ಒಂದು ಕ್ಲಾಸ್, ಕುಶಾಲನಗರ JP ಸ್ಕೂಲಲ್ಲಿ 1000 ಮಕ್ಕಳು, 2300 ಮಕ್ಕಳು. ಏಷ್ಯಾದಲ್ಲೇ ಎಷ್ಟು ಸ್ಟೂಡೆಂಟ್ ಓದಿದಂಥ ಶಾಲೆ ಕುಶಾಲನಗರ GMP ಶಾಲೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ 2300 ಮಕ್ಕಳು ಓದಿ ನಮ್ಮನ್ನು ಯಾರು ಗಮನಿಸೋರೇ ಇಲ್ಲ. ಅಲ್ಲೇ ಆಟ ಆಡ್ಕೊಳ್ಳೋದು ಮಣ್ಣಲ್ಲಿ, ನಮ್ಮ ಜೀವನ ಎಲ್ಲ ಹಂಗೆ ಬಂದು. ಅಂದರೆ ಸರ್ಕಾರಿ ಶಾಲೆ ಮಕ್ಕಳು ಅಂತಂದರೆ ಕೀಳರಿಮೆ ಇರಬಾರ್ದು. ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ, ಯಾರು ಕನ್ನಡ ಓದ್ರು ಇದ್ದೀರ, ಯಾರು ಬೊಳ್ಳ ಮೊದಲೇ ಇರ್ಬೋದು. ನಾವೆಲ್ಲ ಸರ್ಕಾರಿ ಶಾಲೆ ಅವರೇ. ನಿಮಗೆ ಇವಾಗ ಸರ್ಕಾರ ಯೂನಿಫಾರ್ಮ್ ಕೊಡ್ತಾ ಇದೆ, ಊಟ ಕೊಡ್ತಾ ಇದೆ, ಎಲ್ಲ ಕೊಡ್ತಾ ಇದೆ. ನಾವು ಹೋಗ್ಬೇಕು, ನಮ್ಗೇನು ಕೊಡ್ತಾ ಇರ್ತೀವಿ. ತುಂಬ ಬಡತನ ಇತ್ತು. ನಮ್ಮ ಜೊತೆಲಿರೋರೆಲ್ಲರೂ ರೈತರು ಮಕ್ಕಳು, ಬಡವ್ರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಆವಾಗಲೂ ಬರ್ತಾ ಇದ್ವಿ. ಕಾನ್ವೆಂಟೇ ಇರಲಿಲ್ಲ ಕುಶಾಲನಗರದಲ್ಲಿ. ಅವ್ರು ಸಾಹುಕಾರ ಮನೆ ಮಕ್ಕಳಾದ್ರೂ ಸರ್ಕಾರಿ ಶಾಲೆಗೆ ಬರಬೇಕು, ಕೂಲಿ ಮಾಡೋ ಮಗು ಅಲ್ಲಿಗೆ ಬರೋದು. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಹೋಗ್ತೀವಿ. ಅವಾಗೆಲ್ಲ ಸುಮಾರು ಒಂದು 40 ಮಾಸ್ಟರ್ಗಳಿದ್ರು, ಟೀಚರ್ಸ್ ಆ ಶಾಲೆಯಲ್ಲಿ. ಆಯಿತಾ, ನಿಮಗೀಗ ಈ 100 ಮಕ್ಕಳಿಗೆ ಎಷ್ಟು ಟೀಚರ್ಸ್ ಇದ್ದಾರೆ ಇಲ್ಲಿ? 7 ಜನ ಇದ್ದಾರೆ. ಅಂದರೆ ನಿಮಗೆ ಎಷ್ಟು ಸುಲಭ ನೋಡಿ ಕಲೀಲಿಕ್ಕೆ. 2300 ಮಕ್ಕಳಿಗೆ 40 ಟೀಚರ್ ಅಂತಂದರೆ ಕೆಲವು ಸಲ 2 ಕ್ಲಾಸ್ನ ಒಟ್ಟಿಗೆ ಸೇರಿಸಿ ಪಾಠ ಮಾಡ್ತಾರೆ. ಆದರೆ ಇಲ್ಲಿ ನಿಮಗೆ ಈ 100 ಮಕ್ಕಳಿಗೆ 3 ಸ್ಟ್ಯಾಂಡರ್ಡ್ ಇದೆ, 8th, 9th, 10th. ಒಂದೊಂದು ಕ್ಲಾಸಿಗೆ 30-35 ಮಕ್ಕಳಿದ್ದಾರೆ ಅಷ್ಟೇ. ನಿಮಗೆ ಆ 35 ಮಕ್ಕಳಿಗೆ ಎಷ್ಟು ಸುಲಭವಾಗಿ ಪಾಠ ಮಾಡಬಹುದು, ನಿಮಗೆ ಎಷ್ಟು ಸುಲಭವಾಗಿ ಕಲಿಬೋದು. ಅರ್ಥ ಆಗ್ತದೆ ಮಕ್ಕಳೇ? ಮೇಡಮ್ ಕೇಳಿಸ್ಕೊತಾನೆ ಇಲ್ಲ. ಆ ರೀತಿ ನಿಮಗೆ ಇವತ್ತು ವ್ಯವಸ್ಥೆಗಳು ಎಷ್ಟು ಬದಲಾಗಿವೆ ಅಂತಂದರೆ, ಆವಾಗ ಇಲ್ಲೆಲ್ಲ ಶಾಲೆಗಳಿರಲಿಲ್ಲ, ಎಲ್ಲರೂ ಕುಶಾಲನಗರಕ್ಕೆ ಬರೋದು. ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಪ್ರತಿ ಗ್ರಾಮಕ್ಕೆ ಶಾಲೆಗಳು ಮಾಡಿ ಅಲ್ಲಿ ಬರುವಂಥ 2300 ಮಕ್ಕಳು ಕಡಿಮೆ ಆಗಿ ಇವಾಗ ಅಲ್ಲೂ 150-200 ಮಕ್ಕಳನ್ನ ಇರ್ಬೋದು ಅಂತ ಅನ್ಸುತ್ತೆ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಶಾಲೆಗಳನ್ನ ತಂದು ಬಿಟ್ಟಿದೆ. ಟೀಚರ್ಸ್ಗಳನ್ನ ಕೊಡ್ತಾ ಇದೆ, ಬೇರೆ ಬೇರೆ ಆಟದ ಮೈದಾನಗಳನ್ನ ಕೊಡ್ತಾ ಇದೆ. ಇವತ್ತು ಕಲಿಕೆಯ ವ್ಯವಸ್ಥೆಗಳು ಬದಲಾಗ್ತಾ ಇದೆ. ಹೇಳಿದ್ರು ಮ್ಯಾಥಮೆಟಿಕ್ಸು, ಸೈನ್ಸು ಎಲ್ಲ ಕಷ್ಟ ಅಂತ. ಹೌದು, ನಮಗೆಲ್ಲ ತುಂಬ ಕಷ್ಟ ಇತ್ತು. ನಾವೆಲ್ಲ ಆವಾಗ 70-80 ಮಾರ್ಕ್ ತೊಗೊಂಡ್ಬಿಟ್ರೆ ದೊಡ್ಡ ವಿಷಯ. ಇವತ್ತು 99.5 ನಮ್ಮ ಸಂಸ್ಥೆಯ ಮೆಂಬರು ಮಗಳು ಹುಡುಗಿ ಸ್ಟೇಟಲ್ಲಿ ಸೈನ್ಸು 3rd ರ್ಯಾಂಕ್ ಬಂತು, ಗಾಯತ್ರಿ ಅಂತ. 99.5 ನಾವು ಕೇಳಿದ ತರಗತಿ ಬಿಡೋಕ್ಕೆ. ಎಷ್ಟು ಅವ್ರಿಗೆ 3 ಮಾರ್ಕ್ ಕಡಿಮೆ ಇರೋದು. ಅಷ್ಟು ಮಾರ್ಕ್ ತೊಗೊಳ್ಬೇಕಾದ್ರೆ ಅದೆಷ್ಟು ಬುದ್ಧಿವಂತಿಕೆ ಇದೆ, ಎಷ್ಟು ಶಕ್ತಿ ಇದೆ. ಆ ಒಂದು ಪಾಠ ಕಲಿಸೋಂಥ ವಿಚಾರಗಳು ಎಷ್ಟು ಒಂದು ಪರಿಣಾಮಕಾರಿ ಪಾಠ ಕಲಿಸ್ತಾರೆ. ಯಾಕೆ ನಿಮ್ಗಳು ಸಾಧ್ಯ ಇಲ್ವಾ? ಆಗುತ್ತೆ. ನೀವುಗಳು ನಾವು ಸರ್ಕಾರಿ ಶಾಲೆಯವರು ಅಲ್ಲಿ ಹಂಗಿದೆ ಏನೂ ಇಲ್ಲ. ನಿಮಗೆ ಇಲ್ಲಿರೋ ಟೀಚರ್ಗಳಿಗೆ ಸರ್ಕಾರ ಒಳ್ಳೆ ಸಂಬಳ ಕೊಡ್ತದೆ. 60-70 ಸಾವಿರ ರೂಪಾಯಿಗಳ ಸಂಬಳ ಇದೆ. ನೀವು ಪ್ರೈವೇಟ್ ಶಾಲೆಗೆ ಹೋದ್ರೆ 15,000 ರೂಪಾಯಿ ಸಂಬಳ ಟೀಚರ್ಗಳಿಗೆ. ಇವರೆಲ್ಲರೂ ಸರ್ಕಾರ ಇವ್ರನ್ನ ಇಂಟರ್ವ್ಯೂ ಮಾಡಿ ಯಾರು ಒಳ್ಳೆ ಮಾರ್ಕ್ ತಗೊಂಡಿದ್ದಾರೋ ಆ ಟೀಚರ್ಗಳನ್ನ ಸರ್ಕಾರಕ್ಕೆ ಅಪಾಯಿಂಟ್ ಮಾಡಿ ನೀವು ಪಾಠ ಕಲಿಸ್ಕೊಡೋರು. ಅಲ್ಲೆಲ್ಲ ಆವಾಗ ಡಿಗ್ರಿ ಮಾಡಿರೋ ಬಂದಿರ್ತಾರೆ ಪಾಠ. ಎಲ್ಲ ರೀತಿಯಲ್ಲೂ ವ್ಯವಸ್ಥೆಗಳು ನಿಮಗೆ ಚೆನ್ನಾಗಿದೆ. ಆದರೆ ಸರ್ಕಾರಿ ಶಾಲೆಯಿಂದ ಕೀಳುತ್ತೆ. ಅದನ್ನು ಇಟ್ಕೋಬಾರ್ದು. ಆಯಿತಾ? 27 ಮಕ್ಕಳು 100% ರಿಸಲ್ಟು ಅಂತಂದರೆ ಸಂತೋಷ ಆಯಿತು. ನಮ್ಮ ಮನೆ ಪಕ್ಕದ್ದೇ ಶಾಲೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಎಲ್ಲ ಟೀಚರ್ಸ್ಗಳು ಸೇರಿಸ್ಕೊಂಡು. ನಾನು ನೋಡಿದ್ದೀನಿ, ಸ್ಪೆಷಲ್ ಕ್ಲಾಸ್ಗಳು ಮಾಡ್ತಾರೆ. ಇವೆಲ್ಲ ಹೋದ್ಮೇಲೆ 30-25 ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ. ಅವ್ರ ಪರಿಶ್ರಮ ಇದೆ, ನಿಮ್ಮ ಪರಿಶ್ರಮ ಬೇಕು ಇದರಲ್ಲಿ. ಅವರು ಹೇಳೋದನ್ನೆಲ್ಲ ನೀವು ಇಲ್ಲಿ ಕೇಳ್ಕೊಂಡು ಕೇಳ್ದೇ ಇದು ಏನಾಗುತ್ತೆ ಅಂದರೆ ಇಲ್ಲಿ ಕೇಳ್ಕೊಂಡು ಇಲ್ಲಿ ಬಿಡೋದು ಅಂತಾರೆ. ನೀವು ಇಲ್ಲಿ ಕೇಳಿಸ್ಕೊಳ್ಳೋದೇ ಇಲ್ಲ. ಆಯಿತಾ? ಸರಿಯಾಗಿ ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಆ ವಿಷಯಗಳನ್ನ ಕಲಿತ್ಕೊಂಡು ಅವ್ರು ಪರಿಶ್ರಮ ಪಡೋದು ನಿಮ್ಮ ಭವಿಷ್ಯ ಕಟ್ಕೊಡೋಕ್ಕೆ. ನೀವುಗಳು ನಾಳೆ ಒಂದು ಒಳ್ಳೆ ಓದಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು, ಇಲ್ಲ ಒಂದು ವ್ಯಾಪಾರ ಶುರು ಮಾಡಬೇಕು, ಇಲ್ಲ ಇನ್ನೊಂದು ಮಾಡಬೇಕು. ಎಲ್ಲರಿಗೂ ವಿದ್ಯೆ ಅನ್ನೋದು ಮೂಲ.
ಇದೆಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಕಳ್ಳ ಬೇಕಾದ್ರೆ ಕದ್ಕೊಂಡು ಹೋಗ್ಬೋದು, ಲಾಸ್ ಆಗಿ ಮುಳುಗೋಗ್ಬೋದು. ಆದರೆ ನೀವು ಕಲ್ತಿರೋ ವಿದ್ಯೆ ಇದೆ ನೋಡಿ, ಅದನ್ನ ಯಾರೂ ನಿಮ್ಮಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಯಾವಾಗ ನಿಮ್ಮ ಕೊನೆಗಾಲ ಬರುತ್ತೋ ನಿಮ್ಮ ಜೊತೆ ಮುಂದಿದ್ದಷ್ಟು ಬಿಟ್ಟರೆ ಆ ವಿದ್ಯೆನ ಯಾರು ಕಿತ್ಕೊಳ್ಳೋಕೆ ಸಾಧ್ಯ. ಇವತ್ತು ಸರ್ಕಾರಿ ಶಾಲೆ ನಾವು ಪ್ರಥಮ ಒಂದು ಕಾರ್ಯಕ್ರಮ ಕೊಟ್ವಿ, ಗಿಡ ನೆಡಬೇಕು. ನನ್ನ ಮನೆ ಪಕ್ಕ ಅವರು ಇಲ್ಲೇ ಮಾಡೋಣ ಸರ್, ಅವ್ರು 100 ಗಿಡ ನೆಟ್ವಿ. ನಾವು ಯಾವಾಗಲೂ ಹೋಗ್ತಾ ಇರ್ತೀನಿ ಮಕ್ಕಳಿಗೆ, ನೀವು ನೀರು ಹಾಕ್ಸ್ತೀನಿ ಅಂತ ಹೇಳಿದ್ರೆ ಹಾಕ್ಸೋದಿಲ್ಲ, ಸುಮ್ಮನೆ ಮಾತುಗಷ್ಟೇ. ನಮ್ಮ ಡ್ಯೂಟಿ. ನಾವು ಇಲ್ಲಿ ಮಾತ್ರ ಅಲ್ಲ, ಒಟ್ಟು 700 ಗಿಡ ನೆಟ್ಟಿದ್ದೀವಿ. 700 ಗಿಡಕ್ಕೂ ನೀರು ಹಾಕಿ ಬೆಳೆಸ್ತಾ ಇದ್ದೀವಿ. ಸುಮ್ಮನೆ ನೆಟ್ಬಿಟ್ಟದ ಮುಂದೆ ವರ್ಷಕ್ಕೆ ಬಂದು ಅದೇ ಜಾಗದಲ್ಲಿ ಇನ್ನೊಂದು ಗಿಡ ನೆಡೋದಲ್ಲ. ಸತ್ಯದ ಗಿಡಗಳನ್ನ ಬದಲಾಯಿಸ್ತಾ ಇದ್ವಿ, ಅದಕ್ಕೆ ಗಾರ್ಡ್ ಹಾಕಿದ್ವಿ, ಗೊಬ್ಬರ ಹಾಕಿದ್ವಿ. ಇಲ್ಲಿ ಎಲ್ಲೂ ಚೆನ್ನಾಗಿ ಬೆಳೆದಿದೆ ಗಿಡಗಳು. ಕೆಲವು ಗಿಡಗಳನ್ನ ನೋಡಿದ್ದೀನಿ, ಅದು ನೀವು ಮಕ್ಕಳೇ ಮಾಡಿರೋದು. ಹಾಕ್ಬಿಟ್ಟು 3 ದಿನ ಇನ್ನೊಂದು ಮಾಡಿದರೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸಾಧ್ಯ ಆದರೆ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಗಿಡ ನೆಟ್ಕೊಂಡು ಮತ್ತು ಸಂಘ ಸಂಸ್ಥೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ. ನಮ್ಮ ಒಂದು ಶಾಲೆ ಅಂದರೆ ಇದು ಮೂಲತಃ ಕೂಡ್ಲೂರು ಗ್ರಾಮ ಅಂತ ಹೇಳ್ತಕ್ಕಂಥದ್ದು, ಊರುಮಕ್ಕಳು. ಅಂದರೆ ಕೂಡ್ಲೂರಲ್ಲಿದೆ, ಈಗ ಅದನ್ನು ಬದಲಾವಣೆ ಆಗಬೇಕಾಗಿದೆ. ಶಾಲೆ ಆರಂಭ ಆದಾಗ ಅಲ್ಲಿಯವ್ರ ಜಾಗ ಲಭ್ಯತೆ ಇಲ್ಲದೇ ಕೂಡ್ಲೂರು ಗ್ರಾಮಸ್ಥರು ಊರಿಗೆ ಜಾಗ ಕೊಟ್ಟಿದ್ದರಿಂದ ಇಲ್ಲಿ ಈಗ ಭಾಳ ಚೆನ್ನಾಗಿ ಊರವರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಸ್ಥಳೀಕನಾಗಿದ್ದು 3 ವರ್ಷಗಳಿಂದ ಇಲ್ಲಿ ಬಂದ ನಂತರ ಮೊದಲನೇದು ನಾವು ಶಾಲೆ ಒಂದು ಆವರಣವನ್ನು ನಾವಿಬ್ಬರು ಚೆನ್ನಾಗಿ ಮಾಡಬೇಕು ಅನ್ನೋ ದಿಸೆಯಲ್ಲಿ ಸಹಕಾರವನ್ನು ಹಳ್ಳಿ ಇಲಾಖೆಯವರು ಕೇಳಿದ್ರು. ಬೇಲಿ ಮತ್ತು ಕಾಂಪೌಂಡಿಂದ Position at 5, at 6, -1, at 3, 13. ಸರ್ ಯಾರು ಬೇಕಾದ್ರೂ ಕ್ಯಾಲ್ಕುಲೇಟರ್ ಇದು ಮಾಡ್ಕೊಡಿ ನೀವು. at 3, at 9, -8, at 5, 9, at 2, at 6, at 9, -1, 16. Next, at 16, at 3, -7, 12. At 68, -2, at 6, 72. Yes. At 79, at 3, -7, 75. Yes. ಇವಾಗ 2 digits numbers. At 22, at 55, -62, 15. Yes. At 43, at 51, -74, 20. Yes. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ನೆಲಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗುಂಡಿಯ ನಿವಾಸಿಗಳ ಕಣ್ಣೀರು. ಮೌನ ವಹಿಸಿದ ಗ್ರಾಮ ಪಂಚಾಯಿತಿ. ನೆಲಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗುಂಡಿ ನಿವಾಸಿಗಳು ಕೆಸರಿನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಗ್ರಾಮಾಡಳಿತದ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ನಾವು 18 ವರ್ಷಗಳಿಂದ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದು ಗ್ರಾಮ ಪಂಚಾಯಿತಿಗೆ ಕಂದಾಯ, ಮನೆಗಂದಾಯ, ನೀರಿನ ದರ ಸೇರಿದಂತೆ ಎಲ್ಲವನ್ನ ಪಾವತಿಸಿದ್ದೇವೆ. ಆದರೆ ಗ್ರಾಮಾಡಳಿತ ನಮಗೆ ಬೇಕಾದ ಕನಿಷ್ಠ ಮೂಲ ಸೌಕರ್ಯವಾದ ರಸ್ತೆ ದುರಸ್ತಿ ಮಾಡಿಸದೆ ಕಡೆಗಣಿಸಲಾಗುತ್ತಿದೆ. ಇದರಿಂದ ರಸ್ತೆಯಲ್ಲಿ ಮಂಡಿ ಎತ್ತರಕ್ಕೆ ಕೆಸರುಮಯ ನೀರು ನಿಲ್ಲುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಎಂದು ಅಲ್ಲಿನ ನಿವಾಸಿ ಡೆನ್ನಿ ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ತೆಂಗಿನಕಾಯಿ ಚಿಪ್ಪು, ಹೂವಿನ ಮಡಕೆ ಮುಂತಾದವುಗಳಲ್ಲಿ ನೀರು ತುಂಬಿಡದಂತೆ ಅರಿವು ಮೂಡಿಸಿರುತ್ತಾರೆ. ಆದರೆ ನಮ್ಮ ಮನೆ ತೆರಳುವ ರಸ್ತೆಯಲ್ಲಿ ಕಟ್ಟಿ ನಿಂತಿರುವ ನೀರಿನ ಬಗ್ಗೆ ಏನೂ ಹೇಳುತ್ತಿಲ್ಲ. ಶಾಲೆಗೆ ತೆರಳುವ ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಕೂಡ ಇದೇ ರಸ್ತೆಯಲ್ಲಿಯೇ ಸಂಚರಿಸಬೇಕಾಗಿದೆ. ಮಾತ್ರವಲ್ಲದೆ ಗ್ರಾಮದಲ್ಲಿ ಡೆಂಗ್ಯೂ ಜ್ವರದ ಪ್ರಕರಣ ಕೂಡ ಅಧಿಕವಿದೆ. ಇಷ್ಟೆಲ್ಲ ಇದ್ದರೂ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಏನಾದರೂ ಅಪಾಯವಾದಲ್ಲಿ ಅದಕ್ಕೆ ಗ್ರಾಮಾಡಳಿತವೇ ನೀರಹೊಣೆ ಎಂದು ಅವರು ಆರೋಪಿಸಿದ್ದಾರೆ. ಇದೇ ಸಂದರ್ಭ ಗ್ರಾಮಸ್ಥರಾದ ಮೊಹಮ್ಮದ್ ಶೈನಿ, ನಬೀಸಾ ಅಫ್ಸತ್ ಮತ್ತು ಇತರರು ಇದ್ದರು. ನಾವು ಈ ಏರಿಯಾಕ್ಕೆ ಬಂದು ಸುಮಾರು 18 ವರ್ಷದ ಮೇಲೆ ಆಗಿದೆ. ಆದರೆ ನಮಗೆ ಇಲ್ಲಿ ಪಂಚಾಯತಿಯಿಂದ ಯಾವ ಒಂದು ವ್ಯವಸ್ಥೆಯೂ ಮಾಡಿಕೊಟ್ಟಿಲ್ಲ. 18 ವರ್ಷದಲ್ಲಿ ಈ ರೋಡ್ಗೆ ಒಂದು ಕಲ್ಲು ಹಾಕಿದ್ದಾರೆ ಅಷ್ಟೇ, ಬೇರೆ ಏನು ಕೆಲಸನೂ ಮಾಡಿಲ್ಲ. ತಾತ್ಕಾಲಿಕ ನಮಗೆ ಒಂದು ಚರಂಡಿ ಮಾಡಿಕೊಟ್ಟಿದ್ದಾರೆ 2 ವರ್ಷದ ಮುಂಚೆ. ಅದು ಮಣ್ಣು ಚರಂಡಿ, ಅದಕ್ಕೆ ಕಾಂಕ್ರೀಟ್ ಆಗಲಿ ಏನೂ ಮಾಡಿಲ್ಲ.
ಹಾಗಾಗಿ ನಮಗೆ ಮಳೆಗಾಲ ಬಂದರೆ ತುಂಬ ತೊಂದರೆ, ಇಲ್ಲಿ ನಡೀಲಿಕ್ಕೂ ಆಗೋದಿಲ್ಲ. ನೋಡಿ, ನೀರು ನಮ್ಮ ರಸ್ತೆಯಲ್ಲಿ ನೀರು ತುಂಬಿ ನಡೀಲಿಕ್ಕೂ ಆಗೋದಿಲ್ಲ. ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಹಾಗಾಗಿ ಸೊಳ್ಳೆಗಳ ಕಾಟದಿಂದ ನಮಗೆ ಇಲ್ಲಿ ವಾಸಿಸಲಿಕ್ಕೂ ಆಗೋದಿಲ್ಲ. 2 ವಾರ ಮುಂಚೆ ನಾವು ಪಂಚಾಯತ್ಗೆ ಕಂಪ್ಲೇಂಟ್ ಮಾಡಿ ಅಲ್ಲಿಂದ PDO ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದು ನೋಡಿದ್ರು. ನಮಗೆ ಮಾರನೇ ದಿವಸನೇ ಚರಂಡಿದು ವ್ಯವಸ್ಥೆ ಮಾಡ್ತೀವಿ, ತಾತ್ಕಾಲಿಕ ಚರಂಡಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋದವರು ಈ ಕಡೆ ತಿರುಗಿ ನೋಡಿಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದು ಓಟು ಕೇಳಿ ಓಟೆಲ್ಲ ಹಾಕಿ ಈ ಕಡೆ ಮತ್ತೆ ಅವ್ರ ಮುಖನೇ ನೋಡೋದಿಲ್ಲ, ಮುಖ ತಿರುಗಿಸಿ ನೋಡೋದಿಲ್ಲ. ನಮ್ಮ ಅವಸ್ಥೆ ಹೀಗಿದೆ. ನಮಗೆ ನಡೀಲಿಕ್ಕೆ ಜಾಗನೂ ಇಲ್ಲ, ಏನಿಲ್ಲ. ಆಶಾ ಕಾರ್ಯಕರ್ತರು ಬಂದುಬಿಟ್ಟು ನಮ್ಮ ತೆಂಗಿನಕಾಯಿ ಚಿಪ್ಪೆಯಲ್ಲಿ ನೀರು ನಿಲ್ತಾ ಇದೆ, ಸಣ್ಣ ಬಾಟ್ಲಲ್ಲಿ ನೀರು ನಿಲ್ತಾ ಇದೆ ಅಂತೇಳಿ ಸೊಳ್ಳೆ ಬರ್ತದೆ ಹಾಗೆ ಅಂತೇಳಿ ಹೇಳಿ ಹೋಗ್ತಿದ್ದಾರೆ. ಆದರೆ ಇಲ್ಲಿ ಗಲೀಜು ನೀರು ತುಂಬಿ ಇಲ್ಲಿ ವಾಸಿಸಲಿಕ್ಕೂ ಆಗೋದಿಲ್ಲ ನಮಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಮಳೆಗಾಲದಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ. ನಡೀಲಿಕ್ಕೆ ಜಾಗನೂ ಇಲ್ಲ, ಏನಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಪ್ರಮೋದ್ ಮುತ್ತಪ್ಪ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ನೆಲುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗುಂಡಿಯ ನಿವಾಸಿಗಳು ಕಣ್ಣೀರು ಮೌನ ವಹಿಸಿದ ಗ್ರಾಮ ಪಂಚಾಯಿತಿ. ಕೋಟಮಂಗಲೂರು ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೈಗಾರಿಕೋದ್ಯಮಿಗಳ ಸಹಕಾರ ಸಂಘದ ವತಿಯಿಂದ ಸಾಧನ ಸಲಕರಣೆ ವಿತರಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎನ್.